ಸೊ ಲೋಕಾಯುಕ್ತದಲ್ಲೂ ಕೂಡ ಯಾರು ಸಾಚ ಇಲ್ಲ, ಸತ್ಯ ಹರಿಶ್ಚಂದ್ರ ಯಾರು ಇಲ್ಲ ಅಂತ ಒಬ್ಬ ತಲೆ ಕೆಟ್ಟವನು ಹೋಗಿ ಆ ಲೋಕಾಯುಕ್ತರಿಗೆ ಚಾಕು ಹಾಕ್ಬಿಟ್ಟಿದ್ದ. ಒಬ್ಬ SP ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದುಕೊಂಡು RB ತಿಮ್ಮಾಪುರ ಅನ್ನುವಂತಹ ಅಬಕಾರಿ ಸಚಿವ ಸುಲಿಗೆ ಮಾಡ್ತಾ ಇದ್ದದನ್ನೆಲ್ಲ, ಎಕ್ಸ್ಟಾರ್ಷನ್ ಸುಲಿಗೆ ಏನ್ ನಡೀತಾ ಇತ್ತು ಅದನ್ನ ಹಂಚ್ಕೊಳ್ತಿದ್ದ. ತನ್ನ ತಾಯಿಯ ವಯಸ್ಸಿನ ಹೆಣ್ಣುಮಗಳನ್ನ ಮಗ ರೇಪ್ ಮಾಡ್ತಾನೆ. ನಾವೆಲ್ಲ 10-20-25% ತಿಂತಾ ಇದ್ವಿ. ಈ BJP ಬಂದು 40% ತಿಂತಾ ಇದಾರೆ, ತಡ್ಕೊಳಕ್ಕಾಗಲ್ಲ. 40% CM. ಈ ಅವನ ಜಾತಿಯ ಯಾವನೊಬ್ಬ ಕಡು ಭ್ರಷ್ಟನ ಬಗ್ಗೆ ಅವನು ಭ್ರಷ್ಟ ಅಲ್ವಂತ, ಓ ಬೇರೆಯವರೆಲ್ಲ ಮಾಡಿಲ್ವಾ, ಇವನೊಬ್ಬನ ಮಾಡಿರೋದು. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ಲೋಕಾಯುಕ್ತಕ್ಕೆ ಒಂದು ಬೀಗ ಜಡಿಸ್ಬಿಟ್ರು. ಅದಾದ ನಂತರ ACB ತಗೊಂಬಂದ್ರು. ಅಲ್ಲೂ ಕೂಡ ಅವರು ಕೂಡ ನೀಟ್ ಅಂಡ್ ಅಲ್ಲ, ಅಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ. ಅದಕ್ಕೇನು ಯಾವ್ದು ಬಲ ಇರಲಿಲ್ಲ. ಇತ್ತೀಚೆಗಿನ ಅಪ್ಡೇಟ್ಸ್ ಏನಂದ್ರೆ, ಬಹಳ ಜನರು ನಾವೆಲ್ಲರೂ ಅನ್ಕೊಂಡಿದ್ವಿ ಲೋಕಾಯುಕ್ತ ಇದೆ, ಬಹಳ ಟ್ರಾನ್ಸ್ಪರೆಂಟ್ ಆಗಿ ನಡೆಯುತ್ತೆ, ಲೋಕಾಯುಕ್ತದಲ್ಲಿ ಇರೋರೆಲ್ಲರೂ ಕೂಡ ಸತ್ಯ ಹರಿಶ್ಚಂದ್ರನ ತುಂಡುಗಳು ಅಂತ ಹೇಳಿ. ಬಟ್ ಎಲ್ಲೋ ಒಂದ್ ಕಡೆ ಲೋಕಾಯುಕ್ತದಲ್ಲಿ ಆದಂತ ಒಂದು ಹಗರಣ ಇದೆಯಲ್ಲ ಸರ್, ಅವರೇ ಬೇಲಿನೇ ಲೋಕಾಯುಕ್ತದಲ್ಲಿ ಆದಂತಹ ಒಂದು ಇದು ಬೇಲಿನೇ ಹೆದ್ದು ಹೊಲ ಮೇಯ್ದಂಗ ಆಯ್ತು ಅಂತ ಹೇಳಿ. ಸೊ ಲೋಕಾಯುಕ್ತದಲ್ಲೂ ಕೂಡ ಯಾರು ಸಾಚ ಇಲ್ಲ, ಸತ್ಯ ಹರಿಶ್ಚಂದ್ರ ಯಾರು ಇಲ್ಲ ಅಂತ ಆಯ್ತು. ನೋಡಿ, ಲೋಕಾಯುಕ್ತ ಇವತ್ತಲ್ಲ, 10 ವರ್ಷಗಳ ಹಿಂದೆನೆ ನಾನು ಆಗ ಆಮ್ ಆದ್ಮಿ ಪಕ್ಷದಲ್ಲಿದ್ದೆ. ಬಹಳ ದೊಡ್ಡ ಹೋರಾಟವನ್ನ ಕಟ್ಟಿದ್ವಿ ಅವತ್ತು ನಾವು ಲೋಕಾಯುಕ್ತದ ಹಗರಣದ ಬಗ್ಗೆ. ಅವತ್ತು ಇವತ್ತಲ್ಲ, ಇವತ್ತಿಗಿಂತ ಇನ್ನೂ ನೀಚವಾದ ಸ್ಥಿತಿಯಲ್ಲಿ 10 ವರ್ಷಗಳ ಹಿಂದೆ ಇತ್ತು. ಭಾಸ್ಕರ್ ರಾವ್ ಅನ್ನುವಂತವನು ಈ ರಾಜ್ಯದ ಉಚ್ಚ ನ್ಯಾಯಾಲಯದ ನಮ್ಮ ಕರ್ನಾಟಕ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿದ್ದ 2000 ಇಸ್ವಿಯಲ್ಲಿ, 2001ರಲ್ಲಿ. ಆತ ಆಗ್ಲೇನೆ ಅಕ್ರಮವಾಗಿ ಕೆಲವೊಬ್ಬರಿಗೆ ಅನುಕೂಲ ಮಾಡಿಕೊಟ್ಟಿದ್ದ. ಏನು ಈ ಕಂಠೀರವ ಸ್ಟೇಡಿಯಂ ಇದೆ, ಅದರಲ್ಲಿ ಒಂದು ಭಾಗವನ್ನ ಮಲ್ಯ ಆಸ್ಪತ್ರೆಯವರಿಗೆ ಪಾರ್ಕಿಂಗ್ ಅಂತ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದಾಗಲೇ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಅನುಕೂಲ ಮಾಡಿಕೊಟ್ಟಿದ್ದ. ಆತ ತೊಲಗಿದ್ದ. 12 ವರ್ಷಕ್ಕೆ ನಮ್ಮ ರಾಜ್ಯದಿಂದ ತೊಲಗಿ ಆಂಧ್ರಕ್ಕೆ ಹೋದ. 12 ವರ್ಷಕ್ಕೆ ಈ ಜಗದೀಶ್ ಶೆಟ್ಟರ್ ಅನ್ನುವಂಥ ಪುಣ್ಯಾತ್ಮ ತಂದು ಆತನನ್ನ ಲೋಕಾಯುಕ್ತ ಮಾಡ. ಅವನು ತಾನು ಈ ಸಲ ಬಂದಾಗ ತನ್ನ ಮಗನನ್ನು ಜೊತೆ ಕರ್ಕೊಂಡು ಬಂದ, ಅಶ್ವಿನ್ ರಾವ್ ಅಂತ. ಭಾಸ್ಕರ್ ರಾವ್ನ ಮಗ ಅಶ್ವಿನ್ ರಾವ್ ಇಡೀ ಕಚೇರಿಯನ್ನ ಸುಲಿಗೆಕೋರರ ಒಂದು ಅಡ್ಡ ಮಾಡ್ಕೊಂಡ. ಕೆಲವು ಪತ್ರಕರ್ತರು ಅದರಲ್ಲಿ ಭಾಗವಹಿಸಿದ್ರು, ಅಧಿಕಾರಿಗಳು. ಸೈಯದ್ ರಿಯಾಜ್ ಅನ್ನುವಂತವನು SI ಆಗಿ ಕರ್ನಾಟಕ ಸರ್ಕಾರದ ಸೇವೆಗೆ ಸೇರಿದಂತ ಸೈಯದ್ ರಿಯಾಜ್ ಅನ್ನುವಂತವನು ಲೋಕಾಯುಕ್ತದ PRO ಆಗಿ ಹೋದ. ಅವನು DGP ರ್ಯಾಂಕ್ಗೆ ಪ್ರಮೋಷನ್ ತಗೊಂಡ್ಬಿಟ್ಟ. ಅವನು ಸೇರಿದಂತೆ ಅವನು ಲೋಕಾಯುಕ್ತವನ್ನ ಬಹಳ ದುರ್ಬಳಕೆ ಮಾಡ್ಕೊಂಡವನಲ್ಲಿ ಸೈಯದ್ ರಿಯಾಜ್ ಒಂದು. ಆ 10 ವರ್ಷಗಳ ಹಿಂದಿನ ಹಗರಣ ಬಂದಾಗ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನ ನಾನು ಸೇರಿದಂತೆ ಅವತ್ತು ಇದ್ದ ಪಕ್ಷದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿದ್ವಿ. ಹಾಗಾಗಿ ಇವತ್ತೇ ಲೋಕಾಯುಕ್ತ ಏನಿದೆ, ಸೋನಿಯಾ ನಾರಂಗ್ ಅನ್ನುವಂತ ಒಬ್ಬ ದಿಟ್ಟ ಅಧಿಕಾರಿ ಅವತ್ತು ಅವರು ಆ ಹಗರಣವನ್ನ ಪತ್ರ ಬರೆಯೋದ್ರ ಮೂಲಕ ಬಯಲಿಗೆ ತಂದ್ರು. ಅದಾದ ನಂತರ ನಿರಂತರವಾಗಿ ಪತ್ರಿಕೆಗಳಲ್ಲಿ ಫಾಲೋ ಅಪ್ ಮಾಧ್ಯಮದಲ್ಲಿ ಚರ್ಚೆಗಳಾದವು. ಅದರಿಂದ ಒಂದಷ್ಟು ಹಗರಣ ಬಯಲಿಗೆ ಬಂದು ಒಂದಷ್ಟು ಬದಲಾವಣೆಗಳು ತರಬೇಕು ಅಂತೇಳಿ ಲೋಕಾಯುಕ್ತರನ್ನ ಇಳಿಸೋದಕ್ಕೆ ಪ್ರಾವಿಷನ್ ಇರಲಿಲ್ಲ. ಅದಕ್ಕೆಲ್ಲ ಪ್ರಾವಿಷನ್ ತಂದ ಮೇಲೆ ಅವನು ಭಾಸ್ಕರ್ ರಾವ್ ರಾಜೀನಾಮೆ ಕೊಟ್ಟು ತೊಲಗಿದ ಮೇಲೆ ಯಾರೆಲ್ಲ ಬಂದಿದ್ದಾರೆ, ಬಂದಂತ ಈ ಸಿದ್ದರಾಮಯ್ಯನವರು ಇನ್ನೊಬ್ಬ ಆಪ್ತ ಬಂದ್ರು. ಈ ಲೋಕಾಯುಕ್ತ ಎಷ್ಟು ನಿರ್ವೀರ್ಯವಾಗಿ ಅಥವಾ ದುರ್ಬಲವಾಗಿತ್ತು ಅಂದ್ರೆ, ಒಬ್ಬ ತಲೆ ಕೆಟ್ಟವನು ಹೋಗಿ ಆ ಲೋಕಾಯುಕ್ತರಿಗೆ ಚಾಕು ಹಾಕ್ಬಿಟ್ಟಿದ್ದ. ಲೋಕಾಯುಕ್ತ ಕಚೇರಿಗೆ ಹೋಗಿ, ಲೋಕಾಯುಕ್ತರ ಚೇಂಬರ್ಗೆನೆ ಹೋಗಿ, ನಿನ್ನ ನ್ಯಾಯ ಸಿಗ್ತಾ ಇಲ್ಲ ನನಗೆ ಅನ್ನುವಂತ ರೀತಿಯಲ್ಲಿ ತಲೆ ಕೆಟ್ಟವನೊಬ್ಬ ಅವನೀಗಲೂ ಜೈಲಲ್ಲಿ ಇದ್ದಾನೆ. ಸೊ ಆ ತರ ಒಬ್ಬ ದುರ್ಬಲರನ್ನ ತಂದು ತಮ್ಮ ರಬ್ಬರ್ ಸ್ಟಾಂಪ್ಗಳನ್ನ ತಂದು ಲೋಕಾಯುಕ್ತರನ್ನಾಗಿ ಮಾಡ್ತಾ ಇದ್ದಾರೆ. ಇವತ್ತಿರೋ ಲೋಕಾಯುಕ್ತರ ಬಗ್ಗೆನೂ ದೊಡ್ಡ ಮಟ್ಟದ ಆರೋಪ ಇದೆ. ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ನನ್ಗನ್ಸ್ದಂಗೆ ಹೈಕೋರ್ಟ್ ಅಲ್ಲಿ SR ಹಿರೇಮಠ ಅವರೆಲ್ಲ ಆ ಕೇಸ್ ನಡೆಸ್ತಾ ಇದ್ದಾರೆ. ಬಹಳ ಜನ ಹೈಕೋರ್ಟ್ ನ ಜಡ್ಜ್ಗಳು ಕೇಸನ್ನ ರೆಕ್ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ದಿಸ್ ಇಸ್ ನಾಟ್ ಬಿಫೋರ್ ಮೀ ಅಂತೇಳಿ ಪ್ರಕರಣವನ್ನ ತಗೊಳ್ತಾನೆ ಇಲ್ಲ. ಅದರಲ್ಲಿ ಇವತ್ತಿರುವಂತ ಲೋಕಾಯುಕ್ತ BS ಪಾಟೀಲ್ರ ಮನೆಯವರು ತಮ್ಮ ಕಕ್ಷಿದಾರರಿಗೆ ಈ ತರ ನಮ್ಮ ಕುಟುಂಬದವರು ಲೋಕಾಯುಕ್ತರಾಗಿದ್ದಾರೆ, ನಾವು ನಿಮ್ಗೆ ನಿಮ್ ಪರವಾಗಿ ಅನುಕೂಲ ಆಗುವ ರೀತಿನಲ್ಲಿ ಫೇವರ್ ಆರ್ಡರ್ ಮಾಡಿಸ್ತೀವಿ ಅಂತ ಹೇಳಿ ದುಡ್ಡು ತಗೊಂಡು ಮೋಸ ಮಾಡಿದ್ದಾರೆ ಅಂತ ಹೇಳಿ ಕೋಡೆ ವಂಶಸ್ಥರಲ್ಲಿ ಯಾರೋ ಒಬ್ರು ದೂರು ಕೊಟ್ಟಿರುವಂತಹದ್ದು ಕೋರ್ಟ್ ಅಲ್ಲಿ ನಡೀತಾ ಇದೆ. ಇಂತಹ ವ್ಯಕ್ತಿ ಲೋಕಾಯುಕ್ತರಾಗಬೇಕಾ ಅನ್ನುವಂತ ನಮ್ಮ ಪ್ರಶ್ನೆ ಜನರ ಮುಂದೆ ಯಾವಾಗಲೂ ಇಡ್ತಾನೆ ಬಂದಿದ್ದೀವಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಈಗ ಬಂದಿರೋ ಅದ್ರಲ್ಲಂತೂ ಇವತ್ತಿರುವಂತ ಲೋಕಾಯುಕ್ತರು ಈ ಸಂದರ್ಭದಲ್ಲಿ ಯಾವತ್ತಾದ್ರು ಬಂದು ಒಂದು ಮಾತಾಡಿದಾರ, ಜನರ ಮುಂದೆ ಬಂದು ಪ್ರೆಸ್ ಮೀಟ್ ಮಾಡಿದಾರ, ಪ್ರೆಸ್ ನೋಟ್ ಕೊಟ್ಟಿದಾರ? ಹೌದು, ಲೋಕಾಯುಕ್ತದಲ್ಲಿ ನಮಗೂ ಗಾಬರಿ ಆಗಿದೆ, ನಾವ್ ಇದನ್ನ ಶುದ್ಧೀಕರಣ ಮಾಡ್ತೀವಿ ಅಂತ ಜನರಿಗೆ ವಿಶ್ವಾಸ ಬರುವಂತ ಮಾತಾಡಿದಾರ? ಒಂದೇ ಒಂದು ಮಾತು ಇವತ್ತಿನ ತನಕ ಲೋಕಾಯುಕ್ತರು ಆಡಿಲ್ಲ. ಹಾಗಾಗಿ ನಾವು KRS ಪಕ್ಷ ಮೊನ್ನೆ ಎಲ್ಲ ಹೋರಾಟ ಮಾಡಿದ್ದೀವಿ. ಈ ಬರುವ ಸೋಮವಾರ 30ನೇ ತಾರೀಕು, ಇದೇ ಜೂನ್ 30, 2025 ವಿಧಾನಸೌಧ ಚಲೋ ಲೋಕಾಯುಕ್ತ ಚಲೋ ಮುತ್ತಿಗೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೀವಿ. ಆದ್ರೆ ಇದನ್ನ ಯಾರು ಮಾತಾಡ್ತಿದ್ರೆ, ಒಬ್ಬ BJP ಮತ್ತು JDS ನ ವಿರೋಧ ಪಕ್ಷದ ಒಬ್ಬ ಮಾಡಿದಾನ, ಒಂದು ಪ್ರತಿಭಟನೆ ಮಾಡಿದಾರ ಈ ಖದೀಮರು? ಕಾಂಗ್ರೆಸ್ನವರು
ಯಾರಾದ್ರೂ ಒಬ್ರು ಇದು ಸರಿ ಇಲ್ಲ ನಾವ್ ಇದ್ರ ಬಗ್ಗೆ ಏನಾದ್ರು ಮಾಡ್ಬೇಕು, ಹಾಗಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಅಂತ ಕಾಂಗ್ರೆಸ್ ಒತ್ತಾಯ, ಸರ್ಕಾರ ಇವರು ಪ್ರತಿಭಟನೆ ಅಲ್ಲ, ಕಾಂಗ್ರೆಸ್ ಅವರು ಒತ್ತಾಯ ಮಾಡಿದಾರೆ. ಒಬ್ಬ MLA MLC ಮಾತಾಡಿಲ್ಲ. ಎಲ್ರಿಗೂ ಕಡು ಭ್ರಷ್ಟ, ಅಯೋಗ್ಯ, ಅದಕ್ಷ, ಏನೇನು ಮಾಡದಂತಹ ಲೋಕಾಯುಕ್ತನೇ ಬೇಕು. ಇವತ್ತು ತಿಮ್ಮಾಪುರ ಅವನು ಶ್ರೀನಾಥ್ ಜೋಶಿ ಅನ್ನುವಂತಹ ಒಬ್ಬ SP ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದುಕೊಂಡು RB ತಿಮ್ಮಾಪುರ ಅನ್ನುವಂತಹ ಅಬಕಾರಿ ಸಚಿವ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ನ ಸಚಿವ, ಅವನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದುಕೊಂಡು ಆ ಸುಲಿಗೆ ಮಾಡ್ತಾ ಇದ್ದದನ್ನೆಲ್ಲ, ಎಕ್ಸ್ಟಾರ್ಷನ್ ಸುಲಿಗೆ ಏನ್ ನಡೀತಾ ಇತ್ತು ಅದನ್ನ ಹಂಚ್ಕೊಳ್ತಿದ್ದಾರೆ. ಅದು ಇವತ್ತು ಯಾವನು ನಿಂಗಪ್ಪ ಬಾಯ್ ಬಿಡ್ತಾ ಇದ್ದಾನೆ. ತಿಮ್ಮಾಪುರನ ಇವತ್ತಿಗೆ ರಾಜೀನಾಮೆ BJP ಅವರು JDS ಅವರು ಕೇಳಿದಾರ? ಯಾಕಂದ್ರೆ BJP ಅವರು ರಾಜೀನಾಮೆ ಕೇಳಿದ್ರೆ ಗೋಪಾಲಯ್ಯ ಸರಿಯಾಗಿ 4 ವರ್ಷದಿಂದ 4 ಅಥವಾ 5 ವರ್ಷದಿಂದ KRS ಪಕ್ಷ ಹಾಕಿರುವಂತಹ ದೂರು, ಅವತ್ತು ಲೋಕಾಯುಕ್ತ ಇರ್ಲಿಲ್ಲ, ಆಗ ACB ಹಾಕಿದ್ವಿ. ಇವತ್ತು ACB ಇಂದ ಲೋಕಾಯುಕ್ತ ಬಂದಿದೆ. ಲೋಕಾಯುಕ್ತವ್ರು ಏನು ಮಾಡಿಲ್ಲ ಅಂತ ನಾವು ಕೋರ್ಟ್ ಹೋದ್ಮೇಲೆ ಕೋರ್ಟ್ ಇದನ್ನ ತನಿಖೆ ಮಾಡಿ ಅಂತ ಹೇಳಿ 50 ದಿವಸ ಆಯ್ತು, ಇವತ್ತಿಗೂ ಏನು ತನಿಖೆ ಆಗಿಲ್ಲ. BJP ಅವರು ಕಾಂಗ್ರೆಸ್ನ ತಿಮ್ಮಾಪುರ ರಾಜೀನಾಮೆ ಕೇಳಿದ್ರೆ ನಿಮ್ ಗೋಪಾಲಯ್ಯನ ವಿಚಾರ ತೆಗಿತಾರೆ ಕಾಂಗ್ರೆಸ್ ಅವ್ರು. ಯಾಕೆ ಬೇಕು? ಕಳ್ರೆ ಎಲ್ಲ ಕಳ್ರೆ ಇವರು. JDS, ಕಾಂಗ್ರೆಸ್, BJP ಒಬ್ಬ ಇವತ್ತು ಏನು JDS ನವರು ಪಕ್ಷ ಸಂಘಟನೆ ಆಗಿರುವಂತದ್ದು ಅದೇನು ಏನಿಲ್ಲ. ಯಾವಾಗ ಕಾಂಗ್ರೆಸ್ ಒಳಗಡೆ ಮರ್ಜ್ ಆಗುತ್ತೋ ಗೊತ್ತಿಲ್ಲ, ಅಥವಾ ಇನ್ನೇನಾಗುತ್ತೋ ನಮ್ಗೆ ಬೇಕಾಗಿಲ್ಲ. ಅದೊಂದು ಅವಕಾಶವಾದಿ, ಪರಮಭ್ರಷ್ಟ ಅವಕಾಶವಾದಿ ಪಕ್ಷ. ಆ ಪಕ್ಷದಲ್ಲಿರುವಂತ ಒಬ್ಬ ಮಾಜಿ ಸಂಸದ ಇವತ್ತು ಜೈಲಲ್ಲಿ ಇದ್ದಾನೆ. ಅವ್ರ ಅಪ್ಪನೂ ಜೈಲಲ್ಲಿ ಇರ್ಬೇಕು. ಅವ್ರಪ್ಪ MLA. ಇವತ್ತು ಅಪ್ಪ ರೇಪ್ ಮಾಡಿದಂತ ಹೆಣ್ಣು ಮಗಳನ್ನ ಮಗನೂ ರೇಪ್ ಮಾಡ್ತಾನೆ. ತನ್ನ ತಾಯಿಯ ವಯಸ್ಸಿನ ಹೆಣ್ಣು ಮಗಳನ್ನ ಮಗ ರೇಪ್ ಮಾಡ್ತಾನೆ. ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಇದ್ದಾನೆ ಇವತ್ತು. ಇಂತಹ ಪಕ್ಷ ಅದು. ಅದಕ್ಕೆ ಇವತ್ತು ಪ್ರಜ್ವಲ್ ಅವನನ್ನ ನಾವು ಪಕ್ಷ ಸಸ್ಪೆಂಡ್ ಮಾಡಿದ್ವಿ, ರೇವಣ್ಣ ಅವನು ಬೇಡ ನಮಗೆ ಹೇಳಿದಾರ ಆ ಪಕ್ಷದವರು. ಇವತ್ತೇನೋ ಮಾಡ್ತಾರೆ. ಅವ್ರಾದ್ರೂ ಒಂದಾದ್ರೂ ಮಾತಾಡಲ್ಲ. ಇವ್ರು ಯಾರು? JDS, BJP, ಕಾಂಗ್ರೆಸ್ ಎಲ್ಲಾ ಒಂದೇನೆ. ಅವರಿಗೆ ಭ್ರಷ್ಟಾಚಾರದ ಅವರ ಭ್ರಷ್ಟಾಚಾರವನ್ನ ಯಾರು ಪ್ರಶ್ನೆ ಮಾಡಬಾರ್ದು. ಬೇರೆಯವ್ರ ಭ್ರಷ್ಟಾಚಾರ ಮಾಡ್ತಾ ಇದ್ರೆ ಅವ್ರ ಪಾಲ್ ಸಿಕ್ಕಿದ್ರೆ ಸರಿ, ಇಲ್ಲಾಂದ್ರೆ ಅದಕ್ಕೆ ಪ್ರತಿಭಟನೆ, ಪಾಲಿಗಾಗಿ ಪ್ರತಿಭಟನೆ. ಭ್ರಷ್ಟಾಚಾರ ನಿಲ್ಲಿಸೋದಿಕ್ಕಲ್ಲ JDS, ಕಾಂಗ್ರೆಸ್, BJP ಅವರು. ದುರಾಡಳಿತ ನಿಲ್ಲಿಸೋದಿಕ್ಕಲ್ಲ. ದುರಾಡಳಿತದ, ಭ್ರಷ್ಟಾಚಾರದ, ಬೇರೆ ಇನ್ನೆಲ್ಲ ಅಕ್ರಮಗಳ ಪಾಲು ಪರ್ಸೆಂಟೇಜ್ ನಮಗೂ ಸಿಗಬೇಕು. 40%. ನಾವೆಲ್ಲ 10, 20, 25% ತಿಂತಾ ಇದ್ವಿ. ಈ BJP ಅವರು ಬಂದು 40% ತಿಂತಾ ಇದಾರೆ. ತಡ್ಕೊಳಕ್ಕಾಗಲ್ಲ. ಸೊ 40% CM. ಅಧಿಕಾರಕ್ಕೆ ಬಂದ ತಕ್ಷಣ ಇವರು 60% CM. ಇದು ಜನ ಯೋಚನೆ ಮಾಡಬೇಕು. ಇನ್ ಎ ಡೆಮಾಕ್ರಸಿ ಪೀಪಲ್ ಗೆಟ್ ದ ಲೀಡರ್ಸ್ ದೇ ಡಿಸರ್ವ್ ಅಂತ ಒಂದು ಮಾತಿದೆ. ಜನ ಪ್ರಜಾಪ್ರಭುತ್ವದಲ್ಲಿ ತಮಗೆ ಯೋಗ್ಯರಾದಂತಹ ವ್ಯಕ್ತಿಗಳನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಪ್ರಜಾಪ್ರಭುತ್ವ ಅವ್ರಿಗೆ ಯೋಗ್ಯವಾದ ಪ್ರಜಾಪ್ರಭುತ್ವ. ಇವತ್ತು ನಮ್ಮ ರಾಜ್ಯದ ಸ್ಥಿತಿ ನೋಡಿದ್ರೆ ಜನರೇ ಹಣಕ್ಕೆ, ಹೆಂಡಕ್ಕೆ, ಮಾಂಸಕ್ಕೆ, ದುಡ್ಡಿಗೆ, ಅದಕ್ಕೆ ಜಾತಿಗೆ ಯಾವನಾದ್ರೂ ಒಬ್ಬ ವ್ಯಕ್ತಿ ಇವತ್ತು ಸಾರ್ವಜನಿಕವಾಗಿ ಒಬ್ಬ ಭ್ರಷ್ಟನನ್ನ ವಿರೋಧಿಸ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ ಅಂತ ಯೋಚನೆ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಅವನ ಜಾತಿ ಯಾವ್ದು ಅಂತ ತಿಳ್ಕೊಂಡು ಸಾಧ್ಯ ಆದ್ರೆ ಅವನ ಜಾತಿ ಯಾವ್ದಾದ್ರು ಒಬ್ಬ ನಾಯಕನ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಿಲ್ಲ. ಅವ್ರು ಅಷ್ಟೊತ್ತಿಗೆ ನಾವ್ ಮಾಡಿದ್ರೆ ಇಷ್ಟೊತ್ತುನು ಅವನು ಪರಮಭ್ರಷ್ಟ, ಅಪ್ಪಪ್ಪ ಏನಪ್ಪಾ ಹಂಗಿದ್ದ, ಇವತ್ತು ಇನ್ಸ್ಟಾ ಬೆಳೆದ್ಬಿಟ್ಟಿದ್ದಾನೆ, ಎಲ್ಲಾ ಭ್ರಷ್ಟರೇ ಅಂತಿದ್ದವನು ಈ ಅವನ ಜಾತಿಯ ಯಾವನೋ ಒಬ್ಬ ಕಡು ಭ್ರಷ್ಟನ ಬಗ್ಗೆ ಅವನು ಭ್ರಷ್ಟ ಅಲ್ವಂತ. ಬೇರೆಯವರೆಲ್ಲ ಮಾಡಿಲ್ವಾ, ಇವನೊಬ್ಬನ ಮಾಡಿರೋದು. ಈ ತರಹದ ಅನೈತಿಕತೆಗೆ, ಒಂದು ರೀತಿಯಲ್ಲಿ ಹಿಪಾಕ್ರಸಿಗೆ ಇವತ್ತಿನ ರಾಜಕೀಯವಾಗಿ ಸಕ್ರಿಯವಾಗಿರುವ ಪ್ರಜ್ಞಾವಂತ ಜನ ಸೇರಿಬಿಟ್ಟಿದ್ದಾರೆ. ನೈತಿಕತೆ ಅನ್ನೋದು ಇಲ್ಲವೇ ಇಲ್ಲ. ಸಾತ್ವಿಕ ಆಕ್ರೋಶ ಇಲ್ಲ ಭ್ರಷ್ಟಾಚಾರದ ಬಗ್ಗೆ. ಅಸೂಯೆ, ತನಗೋ ತನ್ನ ಜಾತಿಯವನಿಗೋ ಸಿಕ್ಕಿಲ್ಲ, ಅಥವಾ ತನಗೋ ತನ್ನ ಜಾತಿಯವನ ಭ್ರಷ್ಟಾಚಾರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಬೇರೆಯವ್ರು ಮಾಡಿಲ್ವಾ, ಅವನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಮೊದಲು ನಾನು ಮಾಡಿರೋ ತಪ್ಪನ್ನೇ ಬೇರೆಯವ್ರು ಮಾಡಿದಾರಲ್ವಾ, ಊರಲ್ಲಿರೋ ನಾನ್ ತಪ್ಪು ಮಾಡಿರುವಂತ ತಪ್ಪು ಬೇರೆಯವ್ರು ಮಾಡಿರೋನೆಲ್ಲ ಹೊಡೆದ್ಬಿಟ್ಟು ಆಮೇಲೆ ನನ್ನ ಹತ್ರ ಬನ್ನಿ, ಇಲ್ಲಾಂದ್ರೆ ನಾನು ಮುಟ್ಬೇಡಿ. ಆದ್ರೆ ಯಾರು ಕೇಳದೆ ಇದ್ದಾಗ ಅವನ್ ಭ್ರಷ್ಟ, ಇವನ್ ಕಳ್ಳ, ಇವನ್ ಕದಿಮ, ಇವನ್ ಜಾತಿಯವನು ಅಲ್ಲ. ಈ ತರಹದ ನೀಚ ಬಸವಣ್ಣನ ನೆಲದಲ್ಲಿ, ಕುವೆಂಪು ನೆಲದಲ್ಲಿ ಏನು ಒಂದು ಜಾತಿ ವಿರುದ್ಧ, ಜಾತಿಗಳ ಅಸಮಾನತೆಯ ವಿರುದ್ಧ ಬಹಳ ದೊಡ್ಡ ಭಾರತದಲ್ಲಿಯೇ ಚಾರಿತ್ರಿಕವಾದ ಕ್ರಾಂತಿ ನಡೆದಿದ್ದು ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ. ಈ ನೆಲದಲ್ಲಿ ಈ ಮಟ್ಟಿಗಿನ ಜಾತೀಯತೆ ತುಂಬಿದೆ ಜನರ. ಅದು ಮೆದುಳಿನಲ್ಲಿ ಇವತ್ತು ಮೆದುಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ವಿಷಯಗಳನ್ನ ನಾವು ಪಂಚೇಂದ್ರಿಯಗಳಿಂದ, ಕೇವಲ ನಾಲಿಗೆ ಬಾಯಿಂದಲ್ಲ ಊಟ ಮಾಡೋದು, ಪಂಚೇಂದ್ರಿಯಗಳು, ಕಿವಿಗಳಿಂದ, ಕಣ್ಣುಗಳಿಂದ, ಚರ್ಮದಿಂದ, ಮೂಗಿನಿಂದ ತಗೊಳ್ತಿದೀವಲ್ಲ, ಈ ನಮ್ಗೇನ್ ಕೇಳಿಸ್ತಾ ಇದೀವಿ, ಏನ್ ನೋಡ್ತಾ ಇದೀವಿ, ಈ ಪಂಚೇಂದ್ರಿಯಗಳು ಸ್ವೀಕರಿಸ್ತಿರುವಂತ ಆಹಾರ ಭ್ರಷ್ಟವಾಗ್ಬಿಟ್ಟಿದೆ. ಹಾಗಾಗಿನೇ ಯಾವನಾದ್ರು ಭ್ರಷ್ಟ ಅನ್ಬೇಕು ಅಂದ್ರೆ, ಯಾವನಾದ್ರು ಭ್ರಷ್ಟಾಚಾರದ ಯಾವಂದಾದ್ರು ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ಬೇಕು ಅಂದ್ರೆ ನಾವು ಅವ್ನು ನಮ್ಮ ಜಾತಿಯವನು ಅಲ್ವೋ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.